ಹಾಸನ ತಾಲೂಕಿನ ಕಸಬಾ ಹೋಬಳಿಯ ಸಿಂಗಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 3 ಕೋಟಿಗೂ ಅಧಿಕ ಹಣ ದುರುಪಯೋಗವಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ಸಂಘದ ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ಹಾಲು ಉತ್ಪಾದಕ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಘದ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಸ್ಥಳದಲ್ಲಿ ಭದ್ರತೆ ಒದಗಿಸಿದರು. ಸಂಘದಲ್ಲಿ ಹಲವು ವರ್ಷಗಳಿಂದ ಹಣಕಾಸು ಅವ್ಯವಹಾರಗಳು ನಡೆಯುತ್ತಿವೆ ಎಂದು ಆರೋಪಿಸಿರುವ ರೈತರು ಕಾರ್ಯದರ್ಶಿ ಮಧು ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಆರೋಪಗಳು ತೀವ್ರಗೊಂಡ ಬೆನ್ನಲ್ಲೇ ಕಾರ್ಯದರ್ಶಿ ಅನಾರೋಗ್ಯದ ನೆಪ ಹೇಳಿ ಕೆಲಸಕ್ಕೆ ಗೈರಾಗಿದ್ದು, ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನಲಾಗಿದೆ. ಇದರಿಂದ ರೈತರ ಅನುಮಾನ ಮತ್ತಷ್ಟು ಹೆಚ್ಚಿದೆ. ಈ ವೇಳೆ ಹಾಲು ಉತ್ಪಾದಕರ ಸಂಘದ ಮುಂದೆ ರೈತರು ಕೈಲಿ ಹಾಲನ್ನು ಹಾಕಲು ಡೈರಿ ಮುಂದೆ ಗುಂಪೆ ಸೇರಿದ್ದರು. ಸ್ಥಳಕ್ಕೆ ಬಂದು ಸಂಘದ ಸೂಪರ್ವೈಸರ್ ದಿಲೀಪ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಜೋರಾಗಿಯೇ ವಾಗ್ವಾದ ನಡೆಯಿತು. ಈ ವೇಳೆ ಪೊಲೀಸರು ಈತನನ್ನು ರಕ್ಷಣೆ ಮಾಡಲು ಕರೆದೊಯ್ಯುವಾಗ ರೈತರು ಅಡ್ಡಿಪಡಿಸಿದರು. ನಮಗೆ ನ್ಯಾಯ ಸಿಗುವವರೆಗೂ ಬಿಡುವುದಿಲ್ಲ ಎಂದು ಹಠ ಹಿಡಿದರು. ಸಂಘದ ಸೂಪರ್ವೈಸರ್ ದಿಲೀಪ್ ಮಾತನಾಡಿ, ಕಾರ್ಯದರ್ಶಿ ಕಳೆದ 2 ದಿನಗಳಿಂದ ಕಚೇರಿಗೆ ಬಂದಿಲ್ಲ. ಅವರ ಪತ್ನಿಯ ಖಾತೆಗೆ ಹಣ ವರ್ಗಾವಣೆಯಾಗಿರುವ ಆರೋಪ ಕೇಳಿಬಂದಿದ್ದು, ಈ ಕುರಿತು ಇಲಾಖಾ ಮಟ್ಟದಲ್ಲಿ ತನಿಖೆ ನಡೆಯಬೇಕು. ಅವ್ಯವಹಾರ ಸಾಬೀತಾದರೆ ಸಂಬಂಧಪಟ್ಟವರು ಹಣ ಮರುಪಾವತಿಸಬೇಕು ಎಂದು ಹೇಳಿದರು. ಅವ್ಯವಹಾರದ ನಿಖರ ಮೊತ್ತದ ಬಗ್ಗೆ ಮಾಹಿತಿ ಇಲ್ಲದಿದ್ದರೂ ಪ್ರಾಥಮಿಕವಾಗಿ ಸುಮಾರು 20 ಲಕ್ಷದಷ್ಟು ಹಣಕಾಸು ಅಕ್ರಮ ನಡೆದಿರಬಹುದು ಎಂಬ ಮಾಹಿತಿ ಕೇಳಿಬಂದಿದೆ ಎಂದು ತಿಳಿಸಿದರು. ಆದರೆ ರೈತರು ಹಾಗೂ ಗ್ರಾಮಸ್ಥರು ಈ ಹೇಳಿಕೆಯನ್ನು ತಳ್ಳಿಹಾಕಿದ್ದು, ಅವ್ಯವಹಾರದ ಮೊತ್ತ ಕೋಟ್ಯಂತರ ರೂಪಾಯಿಗಳಷ್ಟಿದೆ ಎಂದು ಆರೋಪಿಸಿದರು. ಗ್ರಾಮಸ್ಥರಾದ ಇಂದ್ರಮ್ಮ ಹಾಗೂ ಚಂದನಕುಮಾರ್ ಮಾತನಾಡಿ, ಹಾಲು ಪೂರೈಕೆ ಮಾಡಿದಾಗ ಲೀಟರ್ಗೆ ನೀಡಬೇಕಾದ ದರವನ್ನು ಕಡಿಮೆ ಮಾಡಲಾಗುತ್ತಿತ್ತು. ಪ್ರಶ್ನಿಸಿದರೆ ಹಾಲು ಸ್ವೀಕರಿಸದೆ ಕಿರುಕುಳ ನೀಡಲಾಗುತ್ತಿತ್ತು ಎಂದು ದೂರಿದರು. ಕಾರ್ಯದರ್ಶಿ ಮಧು ಅವರು ತಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಖಾತೆಗಳನ್ನು ತೆರೆದು ರೈತರಿಗೆ ಸೇರಬೇಕಾದ ಹಣವನ್ನು ಅಕ್ರಮವಾಗಿ ವರ್ಗಾಯಿಸಿಕೊಂಡಿದ್ದಾರೆ. ಸಂಘದಿಂದ ರೈತರಿಗೆ ದೊರೆಯಬೇಕಾದ ಬೋನಸ್ ಸಹ ಸಮರ್ಪಕವಾಗಿ ವಿತರಿಸಿಲ್ಲ. ಲೆಕ್ಕಪತ್ರಗಳ ಬಗ್ಗೆ ಪ್ರಶ್ನಿಸಿದಾಗ ವಿವಿಧ ಕಾರಣಗಳನ್ನು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದರು ಎಂದು ಆರೋಪಿಸಿದರು. ಇದೀಗ ಲೆಕ್ಕಪತ್ರಗಳು ಹಾಗೂ ದಾಖಲೆಗಳನ್ನು ಪರಿಶೀಲಿಸಬೇಕೆಂದು ರೈತರು ಒತ್ತಾಯಿಸುತ್ತಿದ್ದು, ಕೆಲವು ಪ್ರಮುಖ ದಾಖಲೆಗಳು ಮತ್ತು ಡೈರಿಗಳು ಕಳೆದುಹೋಗಿವೆ ಎಂದು ಹೇಳಲಾಗುತ್ತಿದೆ. ಇದರಿಂದ ಅವ್ಯವಹಾರದ ಬಗ್ಗೆ ಅನುಮಾನಗಳು ಮತ್ತಷ್ಟು ಗಾಢವಾಗಿವೆ ಎಂದರು. ಸಹಕಾರ ಇಲಾಖೆಯು ತಕ್ಷಣ ಸಮಗ್ರ ತನಿಖೆ ನಡೆಸಿ ಸಂಘದ ಹಣಕಾಸು ವ್ಯವಹಾರಗಳ ಸಂಪೂರ್ಣ ಲೆಕ್ಕ ಪರಿಶೀಲನೆ ಮಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪ್ರಕರಣ ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ತನಿಖೆಯ ನಂತರವೇ ನಿಜಾಂಶ ಹೊರಬೀಳಬೇಕಿದೆ. ಈ ವೇಳೆ ಗ್ರಾಮಸ್ಥರಾದ ದಿನೇಶ್, ಗುರು, ನಾಗರಾಜು, ರೇವಣ್ಣ, ಪ್ರಕಾಶ್, ವೆಂಕಟೇಶ್, ತೇಜು, ಅಶೋಕ್, ಪವನ್, ಇಂದ್ರಮ್ಮ, ಗಣೇಶ್, ಯೋಗೀಶ್, ರಂಗಣ್ಣ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು. ನಿಮ್ ಜವಾಬ್ದಾರಿ ನಿಮ್ ಜವಾಬ್ದಾರಿ ಅಂತ ನೀವ್ ಯಾಕೆ ಚೆಕ್ ಮಾಡಿಲ್ಲ? ಇಲ್ಲಿ ಬಂದು 20 ವರ್ಷ ಆಡಿಟ್ ಆಗಿದೆ ಸರ್. ವರ್ಷ ಆಡಿಟ್ ಆಗಿದೆ. ವರ್ಷ ಆಡಿಟ್ ಆಗಿದೆ. ಈ ವರ್ಷ ಮಾತ್ರ ಪೆಂಡಿಂಗ್ ಇದೆ ಸರ್. 2025-26 ಹಾಲು ಒಕ್ಕೂಟದಿಂದ ಮ್ಯಾಟು ಇಲ್ಲ ಸೌಲಭ್ಯಗಳಿವೆ ಏನು ಕೊಟ್ಟೇ ಬಂತು ಒಂದೆರಡು ವರ್ಷ ಬಂದಿದೆ ಸರ್. ಸೌಲಭ್ಯನೇ ಕೊಟ್ಟಿದ್ರಲ್ಲ ಪಾಪ ಇಲ್ಲ ಸರ್, ಒಕ್ಕೂಟದಿಂದ 2 ವರ್ಷ ಬಂದು ಕೆಲಸ 60 ವರ್ಷ ಇರುತ್ತೆ ಸರ್. ಕಮಿಟಿ ಬಿಟ್ಟಿದ್ದು, ಆ ಕಮಿಟಿ ಬಿಟ್ಟಿದ್ದು ಸರ್. ಬೇಡ ಅಂದ್ರೆ ತದಾಕ್ಯಬಹುದು. 20 ವರ್ಷ ಒಬ್ಬರೇ ಇದಾರಂತಲ್ಲ, ಅದೇ ಬೇಡ ಅಂತ ತದಾಕ್ಯಬಹುದು ಸರ್. ಅವ್ರು ಗ್ರಾಮಕ್ಕೆ ಬಿಟ್ಟಿದ್ದು, ಈ ತರ ಲೂಟಿ ಮಾಡ್ಕೊಂಡು ಇದು ಮಾಡ್ತಾರೆ ಗ್ರಾಮಸ್ಥರು. ಗ್ರಾಮಕ್ಕೆ ಬಿಟ್ಟು ಸರ್. ನಮಗೆ ಬರಲ್ಲ ಸರ್. ಅದು ಗ್ರಾಮಕ್ಕೆ ಬಿಟ್ಟು ಸರ್. ಲಕ್ಸರ್ ಬುಕ್ ಮೇಂಟೆನೆನ್ಸ್ ಮಾಡ್ತಿದ್ದೀರಾ? ಕ್ಯಾಶ್ ಬುಕ್ ಎಲ್ಲ ಇದೆ ಸರ್. ಮಾಡ್ತಾ ಇರಲ್ಲ ಅಂತ ಮಾಡ್ತಾ ದೂರ ಬಂದಿದೆ ನಿಮಗೆ. ಇಲ್ಲ ಸರ್, ಕ್ಯಾಶ್ ಬುಕ್ ಎಲ್ಲ ಇದೆ. ಆಡಿಟ್ ಎಲ್ಲ ಆಗಿದೆ ಸರ್. ವರ್ಷ ಈ ವರ್ಷ ಮಾತ್ರ ಪೆಂಡಿಂಗ್ ಇದೆ. 1 ವರ್ಷದ ಬುಕ್ ಕೊಡ್ರಿ. ಕೊಡಿ ನಮ್ಮ ಹತ್ರ ಇರಲ್ಲ ಸರ್. ಅಲ್ಲ ಸರ್, ಈಗ ನೀವು ಇಷ್ಟೆಲ್ಲ ಜಟಾಪಟಿ ನೀವು ಮಾಡ್ಕೊಂತೀರಾ, ಗ್ರಾಮಸ್ಥರು ಏನ್ ಮಾಡಬೇಕು? ನೆನ್ನೆನೂ ಹಾಲು ವೇಸ್ಟ್ ಆಗಿದೆ, ಇವತ್ತು ಇಲ್ಲ ಸರ್. ಅದೇ ಡೈರಿ ಕಳಿಸಿದ್ವಿ ಸರ್. ನೆನ್ನೆ ಡೈರಿ ಕಳಿಸಿದೀವಿ. ಮತ್ತೆ ಇವತ್ತು ಅದಕ್ಕೆ ಬೆಳಗ್ಗೆ 8 ಗಂಟೆಗೆ ಬಂದು ಅದೇ ಸರ್ ಇದೆಯಲ್ಲ, ಇವರೆಲ್ಲ ಏನ್ ಮಾಡ್ಬೇಕು? ಅದೇ ಸರ್, ಬೆಳಗ್ಗೆ 8 ಗಂಟೆಗೆ ಬಂದು ಅದಕ್ಕೆ ಕಮೆಂಟ್ಸ್ ಮಾಡಕ್ಕೆ ಬಂದು ಸರ್. ನಾವು ನಮ್ಮ ಮ್ಯಾನೇಜರ್ಗಳೆಲ್ಲ ಬಂದಿದ್ದೀವಿ. ಮೀಟಿಂಗ್ ನಡೆಯುತ್ತಾ ಇಲ್ಲಿ?
ಮೀಟಿಂಗ್ ಮಾಡ್ತೀರಾ? ಮೀಟಿಂಗ್ ಮಾಡ್ತೀವಿ ಸರ್. ಯಾವ್ಯಾವ ಮಾಡ್ತೀರಾ ಮೀಟಿಂಗ್? ಅದೇ ಒಂದು 2 ತಿಂಗಳು ಒಂದ್ಸರಿ 3 ತಿಂಗಳು ಒಂದ್ಸರಿ ಮಾಡ್ತೀವಿ ಸರ್. ಮಾಡ್ತಾ ಇದ್ರಿ? ದಿಲೀಪ್ ಮತ್ತೆ 1 ರೂಪಾಯಿ ದುಡ್ಡ ಕಡಿಮೆ ಕೊಡ್ತಾ ಇಲ್ಲ. ಡೆಸ್ಟಿನೇಷನ್ ಏನು? ಡೆಸ್ಟಿನೇಷನ್ ಏನು ನಿಮ್ದು? ವಿಸ್ತರಣಾಧಿಕಾರಿ ಸರ್. ವಿಸ್ತಾರಾಧಿಕಾರಿ, ಸೂಪರ್ವೈಸರ್. ಸರ್ ಇಲ್ಲಿ ಕಾರ್ಯದರ್ಶಿ ಕೆಲಸಕ್ಕೆ ಬಂದ್ಮೇಲೆ 2 ದಿವಸದಿಂದ ಹಂಗೆ ಕೆಲಸ ಬಿಟ್ಟು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದಾನೆ, ಹುಷಾರಿಲ್ಲ ಅಂತ ಅಡ್ಮಿಟ್ ಆಗಿದ್ದಾನೆ. ಈಗ ಅದಕ್ಕೆ ನಾವು ಬಗ್ಗೆ ಈಗ ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡಿ ಇದು ಮಾಡ್ಬೇಕು. ಯಾರ ಮೇಲೆ ಕೇಸ್ ಮಾಡ್ತೀರಾ? ಕಾರ್ಯದರ್ಶಿ ಮೇಲೆ ಮಾಡ್ತೀರಾ? ಮಾಡ್ತೀವಿ ಸರ್. ಅಲ್ಲ ಏನು ಹಾಲುಗಳೆಲ್ಲ ಏನು ಮಾಡ್ತೀರಾ ಈಗ? ಹಾಲು ಈಗ ಹಾಕಿ ಡೈರಿಗೆ ಹಾಕಿ ಕಳಿಸ್ತೀವಿ ಸರ್. ಏನು ಅಲ್ಲ ಏನು ಅವ್ಯವಹಾರ ನಡೆದಿದೆ ಅಂತ? ಅವ್ಯವಹಾರ ಇವರು ಅವ್ರ ಅಕ್ಕಡಿಗೆ ಅವನ ಅಕ್ಕಡಿಗೆ ಅವ್ನು ಎತ್ತಿ ಹಾಕೊಂಡು ದುಡ್ಡು ಹಾಕಿದ್ದಾನೆ ಅಂತ ಇನ್ನೂ ಅಲ್ಲಿ ಇಲಾಖೆಯಿಂದ ತನಿಖೆ ಆಗಬೇಕು. ತನಿಖೆ ಆಗಿ ಅಲ್ಲಿ ಏನಾಗಿತ್ತು ನೋಡ್ಬಿಟ್ಟು ಈಗಲೂ ಕೂಡ MLA ಹತ್ರ ಮಾತಾಡಿದ್ವು. MLA ಹೇಳಿದ್ದಾರೆ ಇದ್ರ ಬಗ್ಗೆ ಕ್ರಮ ತಗೊಂತೀನಿ, ಆಗಿದ್ರೆ ನಾನು ಬಿಡಲ್ಲ ಅಂತ ಅದೇ ಸರ್. ಅದೇ ಸರ್. ಯಾವುದು ಅದೆಷ್ಟೇ ಅಮೌಂಟ್ ಇದ್ರೂ ಕಾರ್ಯದರ್ಶಿ ಕಟ್ಕೊಂಡು ಹೋಗ್ಬೇಕು ಕೋರ್ಟ್. ಅಂದಾಜು ಎಷ್ಟು ಕೋಟಿ ಎಷ್ಟು ಕೋಟಿ ಆಗಿದೆ? ಅದು ಹೇಳಕ್ಕಾಗಲ್ಲ ಸರ್ ಹೆಂಗೆ ಅಂತ. ಇಲ್ಲ ಸರ್, ಅದು ಗೊತ್ತಿಲ್ಲ ಸರ್. ಒಟ್ಟಿಗೆ ಎಷ್ಟು ಅಂತ ಗೊತ್ತಿಲ್ಲ. ಅಂದಾಜು ಎಷ್ಟಾಗಿದೆ ನೋಡ್ಬೇಕು ಸರ್. ಯಾರು ಅಕೌಂಟಿಗೆ ನೋಡಿ ಚೆಕ್ ಮಾಡ್ಬೇಕಲ್ಲ ಸರ್. ಎಷ್ಟು ದಿನ ಚೆಕ್ ಮಾಡಿಲ್ವ ನೀವು? ಇಲ್ಲ ಸರ್, ಮಾಡಿಲ್ಲ. ಎಷ್ಟು ದಿನ ಚೆಕ್ ಮಾಡಿಲ್ಲ? ಈಗ ಒಂದು 5-6 ತಿಂಗಳು ನೋಡಿಲ್ಲ ಸರ್. ಯಾಕೆ ನೋಡಿಲ್ಲ? ಯಾಕೆ ನೋಡಿಲ್ಲ ಅಂದ್ರೆ ಸರ್ ಇಲ್ಲಿ ಬಂದಿತ್ತಲ್ಲ ಮೀಟಿಂಗ್ ಇಟ್ಟಿತ್ತಲ್ಲ, ಹಂಗಾಗಿ ನೋಡಿತ್ತಲ್ಲ ಸರ್. ಪ್ರಶ್ನೆ ಇಲ್ಲ. ಅಟ್ಲೀಸ್ಟ್ ನಿಮ್ ಕೆಲಸ ಅಂದ್ರೆ ಚೆಕ್ ಮಾಡ್ಬೇಕು, ಡೈಲಿ ಚೆಕ್ ಮಾಡ್ಬೇಕಲ್ಲ ಸರ್. ಇಷ್ಟು ಕೋಟಿ ಅವ್ರು ಹಗರಣ ಆಗಿದ್ದಂತ ಊರವರೆಲ್ಲ ಗ್ರಾಮಸ್ಥರೆಲ್ಲ ಹೇಳ್ತಿದ್ದಾರೆ, ನೀವ್ ಯಾಕೆ ಚೆಕ್ ಮಾಡಿ? ಚೆಕ್ ಮಾಡ್ತೀವಿ ಸರ್. ಅಂದಾಜು ಎಷ್ಟಾಗಿರ್ಬೋದು? ಈಗ ಇಲಾಖೆಯಿಂದ ಚೆಕ್ ಮಾಡಿಸ್ತೀವಿ ಸರ್. ಅದೇ ನಿಮ್ ಅಂದಾಜು ಎಷ್ಟಾಗಿದೆ? ಏನೋ ಒಂದು 20 ಲಕ್ಷ ಆಗಿದೆ ಅಂತ ಸರ್. ಗ್ರಾಮಸ್ಥರೆಲ್ಲ 3-4 ಕೋಟಿ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಒಂದು 20 ಲಕ್ಷ ಆಗಿದೆ ಅಂತ ಹೇಳಿದ್ರು ಸರ್ ನಿನ್ನೆ ಪಂಚಾಯತಿಲೇನ. ಅವ್ರ ಕಾರ್ಯದರ್ಶಿ ಏನೋ ಒಂದು 10 ಲಕ್ಷ ಕಟ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಯಾರು ಹೇಳಿದ್ರು ನಿಮಗೆ ಪಂಚಾಯತಿ ಹೇಳಿದ್ರೆ ಅಂತ? ಇಲ್ಲೇ ಅಲ್ಲಿ ಮಾತಾಡಿದ್ರು. ಇನ್ಫಾರ್ಮೇಶನ್ ಹೇಳಿ ನೀವು. ನಮ್ದು ಹೇಳ್ಬೇಡಿ. ನಾವು ಏನ್ ಮಾಡಿದ್ರೆ ಹಾಲಾಗ್ತಾ ಇದ್ದಾಗ ಏನಾದ್ರೆ 1 ರೂಪಾಯಿ ದುಡ್ಡ ಕಡಿಮೆ ಕೊಡ್ತಾ ಇದ್ದ. ಯಾವಾಗ್ಲಾರು ನಾವು ಕೇಳ್ದಲೆ ಅವರು ದುಡ್ಡ ಕೊಡ್ತಿರ್ಲಿಲ್ಲ. ದುಡ್ಡಲ್ಲಿ ಪೇಮೆಂಟ್ ಕೊಡ್ಬೇಕಾದ್ರೆ 1 ರೂಪಾಯಿ ಕಡಿಮೆ ಕೊಡ್ತಾ ಇತ್ತು. ನಾವು ಹೇಳಿವು ಪೇಮೆಂಟ್ ಕಡಿಮೆ ಕೊಡ್ತಾ ಇದ್ದೇನೆ, ಯಾಕೆ ಮದುವೆ ಅಂತ ಹೊತ್ತಿ ಅವನಿದ್ದ ನಿಂಗಂದ. ಇಲ್ಲ ಕಣಮ್ಮ, ಎಲ್ಲ ಡೈರಿಲಿ ಇದೆ ಅಂದ. ನಾನು ವೋಚರ್ ತಂದು ಕೊಟ್ರೆ ನೀನ್ ಏನ್ ಮಾಡ್ತೀಯ ಅಂತ ಅನ್ನೋದಕ್ಕೆ ತಗೊಬಂದ್ ಕೊಡು ಅಂದ. ಅವಾಗ ದೊಡ್ಡ ಬೀಟ್ನಲ್ಲಿ ನಾನು 1 ರೂಪಾಯಿ ಜಾಸ್ತಿ ದುಡ್ಡ ಕೊಡ್ತಾ ಇದ್ರು. ಅವಾಗ ಅಷ್ಟು 22 ರೂಪಾಯಿ ಕಡೆ 24 ರೂಪಾಯಿ ಇತ್ತು. ಇವನು ಕೊಡ್ತಾ ಇದ್ರು, ನಮ್ಗೆ 25 ರೂಪಾಯಿ ಕೊಡ್ತಾ ಇದ್ದ. ಅವಾಗ ಅದು ತಂದು ಕೊಟ್ಟೆನ ಸ್ಲಿಪ್ಪ ತಂದು ಕೊಡೋವಕ್ಕೆ ಇದು ನೋಡಿ ಹೇಳ್ತೀನಿ ಕಣಮ್ಮ ಅಂದ. ಆಮೇಲೆ ಮತ್ತೇನ್ ಮಾಡಿದೆ, 4 ದಿವಸ ಮೇಲೆ ಕೇಳ್ದೆ ಏನಪ್ಪ ಏನ್ ಮಾಡ್ತೀವ ಅಂತವ. ಇಲ್ಲ ಕಣಮ್ಮ, ಇದು ಯಾವ ತರ ಆಲೋಲ್ಸ್ಯಾರೆ, ಇದು ಯಾವ ತರ ಮಾಡ್ಯಾರೆ ಅಂತ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಅವರು ನಿಮ್ಮಂತ ಸೆಕ್ರೆಟರಿಯೇ ಕೊಟ್ಟಿದ್ದು, ನಾನು ಕೊಟ್ಟಿದ್ದೀನಿ ಅಂದೆ. ಆಮೇಲೆ ಏನ್ ಮಾಡಿದ, ಆಮೇಲೆ ಇದು ಪಾಯಿಂಟ್ ಇನ್ ಮೇಲೆ ಜಾಸ್ತಿ ಆಯ್ತು ಕಣಮ್ಮ, ಜಿಡ್ಡಾಂಶದ ಮೇಲೆ ಬಂದಿತ್ತೆ ದುಡ್ಡು ಅಂದ. ಸರಿ ನಮಗೂ ಅದೇ ತರ ಕೊಡು ಅಂದೆ. ಅವ್ನು ಕೊಡ್ಲಿಲ್ಲ. 1 ವಾರ ನೋಡಿದೆ, 2 ವಾರ ನೋಡಿದೆ, 3 ವಾರ ನೋಡಿದೆ, ಅವ್ನು ಕೊಡ್ಲಿಲ್ಲ. ಮೀಟಿಂಗ್ ಕೂರಿಸ್ಲಿಲ್ಲ. ಆಗೇನ್ ಮಾಡಿದೆ, ನಾವು ಚಕ್ರ ಹಾಕಿ ಬಂದು ನೀರ ಹಾಕಿ ಹಾಲು ಊದೆ, ಹಿಂಗಾರ ಮೀಟಿಂಗ್ ಕೂರಿಸ್ತಾನೆ ಅಂತವ. ಅದಕ್ಕೂ ಅವ್ನು ಬಗ್ಲಿಲ್ಲ. ಆಮೇಲೆ ಲಾಸ್ಟಿಗೆ ಏನ್ ಮಾಡಿದೆ, ಒಂದ್ ದಿವಸ ಇದ್ ಮಾಡ್ಕೊಬಿಟ್ಟು ನಿಲ್ಲಿಸ್ತಾ ಇದ್ದ ನನ್ನನ್ನ. ಆ ಕಡೆ ಇರಮ್ಮ ನೀನು ಅಂತವ. ನಾನು ಹೇಳ್ದೆ, ನಾನು ನಿಲ್ಲಲ್ಲ, ನನಗೆ ಡೈರೆಕ್ಟ್ ಆಗಿ ನಾನು ಮಾಡಿದ್ದೀನಿ, ನಾನು ನಿಲ್ಲಲ್ಲ, ನಾನು ಏನಕ್ಕೆ ನಿಲ್ಲಲ್ಲ ಅಂತ ನಾನು ಹಾಲಾಕಿ ಹೋದೆ. ಆಮೇಲೆ ಮತ್ತೆ ಬೆಳಗ್ಗೆ ಸರಿ ಬಂದು ನೀನು ಹಾಲು ಹಾಕಂಗಿಲ್ಲ ಅಂದ. ಏನಕ್ಕೆ ಹಾಕಂಗಿಲ್ಲ ಅಂತ ಡಿಕ್ರಿಕ್ಕೆ ತಿಡ್ಕೊಂಡೆ ನಾನು. ಹಾಲು ಏನಕ್ಕೆ ಹಾಕಂಗಿಲ್ಲ, ನೀನ್ ಮಾಡಿರೋ ದೊರಡಿ ಕೆಲ್ಸಕ್ಕೆ ನಾನು ಮಾಡಿದ್ದೀನಿ, ನಾನು ಹಾಲು ಹಾಕ್ತೀನಿ ಅಂದೆ. ಹಾಕಕ್ ಕೂಡ್ದು ಅಂತ ಹಾಕಿಸ್ಕೊತಿರಲಿಲ್ಲ. ನಾನೇನ್ ಮಾಡಿದೆ, ಡೋರ್ ಎಳಿಯಕ್ ಹೋದೆ, ಡಿಕ್ರಿಕ್ಕೆ ತಿಡ್ಕೊಂಡೆ. ಆಮೇಲೆ ನಮ್ಮೂರವ್ರು ಒಂದು 2 ದಿನ ನೀನ್ ಹೆಂಗ ನಿಂದೆ ಜೋರ ಆತೈತಲ್ಲ, ನೀನೊಬ್ಬ ತಪ್ಪು ಮಾಡಿ ಅಂದ್ರು. ನನಗೆ ತಪ್ಪು ಮಾಡಿಲ್ಲ, ನಾನು 10 ಜನಕ್ಕೆ ಮಾಡಕ್ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ದೆ. ಆಮೇಲೆ ಅವಾಗ ಸರಿ ಅಂತ ಅಧ್ಯಕ್ಷರಿದ್ರಲ್ಲ ಅವರು, ಯೋಗೇಶಣ್ಣ ಅಂತ ಅಧ್ಯಕ್ಷರಿದ್ರು, ಅವ್ರು ಬಂದ್ರು. ಏನಿದ್ರಕ್ಕ ಅಂದ, ಹಿಂಗ ಈ ತರ ಅನ್ನತ್ತೆ, ಸರಿ ಮೀಟಿಂಗ್ ಇಡ್ಸೋಣ ಅಂದ. ಎಲ್ಲಾರ ತಾನು ಸೈನ್ ಮಾಡಿಸ್ಕೊಬಲ್ಲಿ ಅಂದ. ಎಷ್ಟು ಅವ್ಯವಹಾರ ಆಗಿದೆ? ಎಲ್ಲ ತಾನು ಸೈನ್ ಮಾಡಿಸ್ಕೊಬಲ್ಲಿ ಅಂದ. ನಾನು ಯಾರ ತಾನು ಸೈನ್ ಮಾಡ್ಸಲ್ಲ, ನೀನ್ ಮೀಟಿಂಗ್ ಕೂರಿಸ್ತೀಯ ಕೂರ್ಸು, ನೀನ್ ಏನ್ ಮಾಡ್ತೀಯ ಮಾಡು, ನಾನು ಯಾರ ಹತ್ರಕ್ಕೂ ಹೋಗಲ್ಲ, ನಾನು ಯಾರ ಹತ್ರ ಕಾಲೋನಿ ಹಾಲು ಉತ್ಪಾದನಾ ಸಂಘ ಸರ್. ನಮ್ಮೂರು ಡೈರಿಲಿ ಏನಿಲ್ಲ ಅಂದ್ರೆ ಅವ್ರವ್ರ ಮನೆಯವ್ರ ಅಕೌಂಟ್ ಅವ್ರವ್ರೇ ಮಾಡ್ಕೊಂಡು ಒಂದು 5-6 ಅಕೌಂಟ್ ಫೇಕ್ ಅಕೌಂಟ್ ಮಾಡ್ಕೊಂಡು ನಮಗೆಲ್ಲ ಹಾಲಿನ ದುಡ್ಡು 10 ಲೀಟರ್ 6,000 7,000 ಬಂದ್ರೆ ಅವ್ರ ಮನೆಯವ್ರ ಅಕೌಂಟಿಗೆ 22,000 23,000 ಎಲ್ಲ ಅವ್ರ ಮಿಸ್ಸಸ್ ಅಕೌಂಟ್, ಅವ್ರ ಅಮ್ಮನ ಅಕೌಂಟ್, ತಮ್ಮನ ಅಕೌಂಟ್ ಅವ್ರವ್ರ ಅಕೌಂಟ್ ಮಾಡ್ಕೊಂಡು ಅವ್ರವ್ರೇ ದುಡ್ಡು ಲೆಕ್ಕಾಚಾರ ಮಾಡ್ಕೊಂಡು ಅವ್ರವ್ರೆ. ಸರ್ ನಮ್ಮ ರೈತರಿಗೆ ವರ್ಷಕ್ಕೊಂದ್ಸತಿ ಬೋನಸ್ ಕೊಡ್ಬೇಕು. 5 ಪೂಜೆಲಿ ಬೋನಸ್ ಏನು ಕೊಡಲ್ಲ ಸರ್. 80 ರೂಪಾಯಿ ಒಂದು ಸೀಟಿನ ಬಾಕ್ಸ್ ಕೊಡ್ತಾರೆ, ಅಷ್ಟು ಬಿಟ್ರೆ ನಮ್ಮ ರೈತರಿಗೆ ಬೋನಸ್ ಇಲ್ಲ. ನಮಗೆ 1-2 ಸತಿ ಬೋನಸ್ ಹಾಕಿದ್ರು, ಒಂದ್ಸತಿ 1,000 ಒಂದ್ಸತಿ 2,000. ಆಗ ಅವ್ರ ಮನೆಯವ್ರ ಅಕೌಂಟಿಗೆ 60,000 70,000 ಅವ್ರ ಮನೆಯವ್ರ ಅಕೌಂಟಿಗೆ ಹೋಯ್ತೆ ಸರ್ ಬೋನಸ್. ಸರ್ ಅವರು ಇದು ಬೇರೆ ಕಾರ್ಯದರ್ಶಿ ಮಧು ಅವ್ರ ಮನೆ ಅಕೌಂಟಿಗೆ ದುಡ್ಡು ಐತೆ. ನಾವೇನಾರ ಸರ್ ಯಾರು ಒಬ್ರು ಕೇಳಿದ್ರೆ ಅವ್ರು ಸಂಜೆಗೆ ಹಾಲು ಡಿಗ್ರಿ ಬತ್ತಿಲ್ಲ, ಅವ್ರು ಹಾಲು ಉಳಿಸ್ಕೊತಿರಲ್ಲ ಸರ್, ವಾಪಸ್ ಕಳ್ಸೋರು. ನಿಮ್ದು ಹಾಲು ಡಿಗ್ರಿ ಬತ್ತಿಲ್ಲ, ನೀವು ಹಂಗ್ ಮಾಡಿರ ಹಿಂಗ್ ಮಾಡಿರ ಅಂತ.
ಆಮೇಲೆ ಯಾರೋ ಒಬ್ರು ಕೇಳಿರಿ ಈಗ ಅವ್ರೊಬ್ರನ್ನ ದೂರ ಮಾಡ್ಬಿಡೋರು. ಈಗ ಸರ್ ಊರಿನ ಜನ ಎಲ್ಲ ಒಗ್ಗಟ್ಟ ಆಗ್ಯಾರ. ಈಗ ಎಲ್ಲ ಲೆಕ್ಕ ತೆಗ್ಸೋತಿಗೆ ಸರ್ 3 ರಿಂದ 4 ಕೋಟಿ ದುಡ್ಡು ವ್ಯತ್ಯಾಸ ಬರ್ತೈತೆ ಸರ್. ದುಡ್ಡು ಅವ್ರು ತಿನ್ಕೊಂಡವ್ರೆ ಸರ್. ಅವ್ರು 20 ಲಕ್ಷ ಅಂದ್ರೆ ಸರ್ ಅವ್ರು ಇನ್ವಾಲ್ವ್ಮೆಂಟ್ ಆಗ್ಯಾರ ಸರ್. ಅದಕ್ಕೆ 20 ಲಕ್ಷ ಅಂತವ್ರೆ. ಈಗ ಅವರು ಡೈರಿ ಮಧು ಅವ್ರು ಹೇಳಿದ್ರು ಲಾರಿ ಡ್ರೈವರು ಆಗ್ಯಾರೆ, ಇವರು ಸೂಪರ್ವೈಸರ್ ಆಗ್ಯಾರೆ, ಮತ್ತೆ ಅಲ್ಲಿ ಲಾರಿ ತೂಕ ಹಾಕ್ತಾರಲ್ಲ ಒಳಗಡೆ ಅವರು ಆಗ್ಯಾರ ಸರ್. ನಾವು ಎಲ್ಲರಿಗೂ ಲಂಚ ಕೊಟ್ಟಿನಿ, ನಾನು ಒಬ್ಬ ಹೆಂಗ್ ಕಟ್ಲಿ ದಂಡನ? ಅವ್ರ ಕೈಲಿ ದಂಡ ಕಟ್ಸಿ ನಾವು ದಂಡ ಕಟ್ತೀವಿ ಅಂತ ಊರವರೆಲ್ಲ ಕೇಳೋತಿಗೆ ಪ್ರೆಸರ್ ಹಾಕೋತಿಗೆ ಸರ್ ಇವತ್ತು ನಾಟಕ ಆಡ್ಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾರೆ. ಅವರಿಗೆ 10 ಲಕ್ಷ ಕಟ್ತೀನಿ ಅಂತ ಬಂದಿದ್ರು ಸರ್ ಊರವ್ರ ಮುಂದೆ. ಊರವರೆಲ್ಲ ಸರ್ 10 ಲಕ್ಷ ಆಗಲ್ಲ ಅಂತ ಒಪ್ಕೊಳ್ಳಿಲ್ಲ. ಅದಕ್ಕೆ ನೆನ್ನೆ ಈಗ ನಾವೆಲ್ಲ ಹಿಂಗ್ ಮಾಡ್ತೀವಿ, ಟಿವಿ ನ್ಯೂಸ್ ಎಲ್ಲ ಕರ್ಸಿ ಎಲ್ಲ ಹಗರಣ ಮಾಡ್ತೀವಿ ಅನ್ನೋದು ಸರ್ ಇವತ್ತು ನಾಟಕ ಹೋಗಿ ಅಡ್ಮಿಟ್ ಆಗಿ